ಹಲೋ ಫ್ರೆಂಡ್ಸ್, ಬ್ರೇಕ್ಫಾಸ್ಟಿಗೆ ಇಲ್ಲಿ ಬಟಾಣಿ ಗಶಿ, ಗೂಗ್ನಿ ಅಥವಾ ಗ್ರೀನ್ ಪೀಸ್ ಮಸಾಲ ಇದು ತುಂಬ ಚೆನ್ನಾಗಿರುತ್ತೆ. ಈ ಥರ ಚಪಾತಿ, ಪೂರಿ ಅಥವಾ ಮಸಾಲ ಅವಲಕ್ಕಿ ಜೊತೆ ತುಂಬ ಚೆನ್ನಾಗಿರುತ್ತೆ. ನಾನು ಮೇಥಿ ಪರಾಟ ಮಾಡಿದ್ದೆ, ಅದರ ಜೊತೆ ತಿಂದಿದ್ದೇವೆ. ಇದು ವೈಟ್ ಬಟಾಣಿ ಸಹ ಆಗ್ತದೆ, ಗ್ರೀನ್ ಕಲರ್ ಬಟಾಣಿ ಸಹ ಆಗುತ್ತೆ. ಆಲೂಗಡ್ಡೆ ಜೊತೆ ಬೇಯಲಿಕ್ಕೆ ಇಡ್ತೇನೆ ಕುಕ್ಕರಲ್ಲಿ. ಜಾಸ್ತಿ ಬೇಯಿಸಬಾರ್ದು, ಒಂದು ವಿಸಿಲ್ ಸಾಕು. ಇಲ್ಲಿ ಇದಕ್ಕೆ 3 ಆನಿಯನ್ 2 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಮತ್ತು ಇಲ್ಲಿ ಕಡಾಯಿಯಲ್ಲಿ ಎಣ್ಣೆ ಹಾಕಿಬಿಟ್ಟು ಚಕ್ಕೆ, ಲವಂಗ, ಇಲೈಚಿ, ಕಸೂರಿ ಮೇಥಿ, ತೇಜ್ಪತ್ತ ಇಷ್ಟನ್ನು ಹಾಕಿದ್ದೇನೆ. ನಂತರ ಆನಿಯನ್ ತೋರಿಸಿದೆಲ್ಲ 3 ಆನಿಯನನ್ನು ಸಣ್ಣದಾಗಿ ಕಟ್ ಮಾಡಿ ಚೆನ್ನಾಗಿ ಬಾಡಿಸ್ತೇನೆ. ನಂತರ ನಾನು ಹೋಮ್ ಮೇಡ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕ್ತೇನೆ, ಚೆನ್ನಾಗಿ ಹಸಿ ವಾಸನೆ ಹೋಗುವವರೆಗೆ. ನಂತರ ಹೋಮ್ ಮೇಡ್ ಗ್ರೀನ್ ಚಿಲ್ಲಿ ಮತ್ತು ಕೊರಿಯಾಂಡರ್ ಲೀವ್ಸ್ ಇದು ಪೇಸ್ಟ್, ಕರಿಪತ್ತೆ ಎಲ್ಲ ಹಾಕಿದಂಥ ಪೇಸ್ಟ್, ಅದನ್ನು ಕೂಡ ನಾನು ಹಾಕ್ತೇನೆ. ಎಲ್ಲ ಹಸಿ ವಾಸನೆ ಹೋಗುವ ತನಕ ಹುರಿತೇನೆ. ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಎಲ್ಲ ಪೇಸ್ಟ್ ಮಾಡ್ಕೊಂಡಿಟ್ಟರೆ ಎಲ್ಲದಕ್ಕೂ ಯೂಸ್ ಆಗುತ್ತೆ. ನಮಗೆ 1 ವಾರಕ್ಕೆ ಆಗುವಷ್ಟು ಮಾಡ್ಕೊಂಡಿಟ್ಟಿರಿ, ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ಇಷ್ಟು ಬಾಯ್ಲ್ ಆಗಿದೆ. ಇದು ಆಲೂಗಡ್ಡೆ ಅಂದರೆ ಪೊಟೊಟೊ ಹಾಕಿಲ್ಲ ಅಂದರೂ ತೊಂದರೆ ಇಲ್ಲ, ತುಂಬ ದಪ್ಪನೇ ಬರುತ್ತೆ ಅದು. ಇದು ಚಾಟ್ಸಿಗೂ ಒಳ್ಳೆಯದಾಗುತ್ತೆ ಈ ರೀತಿ ಗೂಗ್ನಿ ಅಂತ. ಇದರದೇ ಮಸಾಲ ಪುರಿ ಕೂಡ ಮಾಡಬಹುದು. ಇಲ್ಲಿ ನೋಡಿ ನಾನು ಟೊಮೆಟೊ ಹಾಕಿಬಿಟ್ಟು ಸಾಲ್ಟ್ ಹಾಕಿಬಿಟ್ಟು ಬೇಯಲಿಕ್ಕೆ ಇಟ್ಟಿದ್ದೇನೆ. ಇದು ಟಿಕ್ಕಿ ಚಾಟ್ ಕೂಡ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಇದು ಸಂಜೆಗೆ, ಬೆಳಗಿನ ಬ್ರೇಕ್ಫಾಸ್ಟಿಗೆ ಎಲ್ಲ ಹಲ್ದಿ, ಜೀರಾ, ರೆಡ್ ಚಿಲ್ಲಿ, ಸೋಂಪು ಪೌಡರ್ ಮತ್ತು ಚೋಲೆ ಮಸಾಲ ಹಾಕಿದ್ದೇನೆ. ನೀವು ಯಾವುದೇ ಮಸಾಲ ಹಾಕ್ಬೋದು, ಗರಂ ಮಸಾಲ ಹಾಕ್ಬೋದು, ಪಾವ್ ಮಸಾಲ ಹಾಕ್ಬೋದು, ಯಾವುದೇ ಮಸಾಲ ಕೂಡ ಹಾಕ್ಬೋದು, ಅಥವಾ ಚಿಕನ್ ಮಸಾಲ, ಮಟನ್ ಮಸಾಲ ಚೆನ್ನಾಗಿ ಬರುತ್ತೆ. ಹಿಂಗು ಕೂಡ ಹಾಕಬೇಕು ಇದ್ರ ಜೊತೆ. ನಂತರ ಇದನ್ನು ಸಾಫ್ಟ್ ಆಗುವ ತರಂಗ ಬೇಯಿಸಬೇಕು. ನೋಡಿ ಚೆನ್ನಾಗಿ ಬೆಂದು ಪೇಸ್ಟ್ ಆಗಬೇಕು. ಆನಿಯನ್ ಮತ್ತು ಟೊಮೆಟೊ ಈ ರೀತಿ ಆದ್ರೇ ಆ ಮಸಾಲಕ್ಕೆ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ. ನಂತರ ಬೇಯಿಸಿದ ಇದಕ್ಕೆ ಗ್ರೀನ್ ಪೀಸನ್ನು ಹಾಕಬೇಕು ನಾವು ಅದಕ್ಕೆ. ನನಗೆ ಅಮ್ಮ ಸ್ಕೂಲ್ ಟೈಮಲ್ಲಿ ಮಾಡ್ತಾಯಿದ್ರು. ಅವರು ಕುಕ್ಕರಲ್ಲಿ ಮಾಡ್ತಾ ಇರಲಿಲ್ಲ, ಜಾಸ್ತಿ ಬೇಯಿಸ್ತಾ ಇರಲಿಲ್ಲ ಬಟಾಣಿ. ಅವರು ಗ್ರೀನ್ ಕಲರ್ ಬಟಾಣಿ ಹಾಕಿ ಮಾಡ್ತಾಯಿದ್ರು, ತುಂಬ ಚೆನ್ನಾಗಿ ಬರ್ತಾಯಿತ್ತು. ಅದು ಕೂಡ ಬೆಳಗಿನ ಬ್ರೇಕ್ಫಾಸ್ಟಿಗೆ ಅವರು ಸ್ವಲ್ಪ ಡ್ರೈ ಆಗಿ ಮಾಡ್ತಾಯಿದ್ರು. ಇದು ಮಾಡುವಾಗ ಯಾವಾಗಲೂ ಒಡೆದೇ ನೆನಪಾಗುತ್ತೆ. ಸ್ವಲ್ಪ ಜಾಗರಿ ಹಾಕಿ, ಸಾಲ್ಟ್ ಹಾಕಿ ಬ್ಯಾಲೆನ್ಸ್ಗೋಸ್ಕರ. ಸಾಲ್ಟ್ ಎಲ್ಲ ಈ ಸ್ಟೇಜಲ್ಲಿ ಚೆಕ್ ಮಾಡ್ಕೊಳ್ಳಿ. ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಒಂದು ಕುದಿ ಬಂದ ತಕ್ಷಣ ಆಫ್ ಮಾಡಬಾರ್ದು. ಲಾಸ್ಟಿಗೆ ಗೀಯಲ್ಲಿ ಹಿಂಗು, ಗರಂ ಮಸಾಲ, ಕಾಶ್ಮೀರಿ ಚಿಲ್ಲಿ ಹಾಕಿ ಇದರದ್ದೇ ತಡ್ಕ ಕೊಡಬೇಕು. ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿ ಮಸಾಲೆ ಪೌಡ್ರ್ ಹಾಕಿದ ಕೂಡಲೇ ಗ್ಯಾಸ್ ಆಫ್ ಮಾಡಬೇಕು, ಇಲ್ಲಾಂದರೆ ಅದು ಬರ್ನ್ ಆಗುತ್ತೆ. ನಂತರ ಮೇಲ್ಗಡೆಯಿಂದ ಹಾಕಿ ಇನ್ನು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಈಗ ನೋಡಿ ಎಷ್ಟು ಬಾಯ್ಲ್ ಆಗುತ್ತೆ ನೋಡಿ, ಅಷ್ಟು ತಿಕ್ಕಾಗಿ ಬರುತ್ತೆ. ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದರದ್ದು. ಈ ರೀತಿ ಮೇಲ್ಗಡೆಯಿಂದ ಹಾಕಿದೆ. ನೀವು ಕೂಡ ಬೆಳಗಿನ ಬ್ರೇಕ್ಫಾಸ್ಟಿಗೆ ಅಥವಾ ಈವ್ನಿಂಗ್ ಹೊತ್ತು ಮಾಡಿಕೊಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ, ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರ್ತದೆ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಅಥವಾ ಕಸೂರಿ ಮೇಥಿ ಕೂಡ ಇಲ್ಲಿ ನಾವು ಹಾಕ್ಬೋದು. ನಾನವತ್ತು ಮೇಥಿ ಪರಾಟ ಮಾಡಿದ್ದೆ, ಯಾವುದಕ್ಕೂ ಒಳ್ಳೆಯದಾಗುತ್ತೆ. ಪೂರಿ, ಪುಲ್ಕ, ಪರಾಟ ಅಥವಾ ಮಸಾಲ ಅವಲಕ್ಕಿ ಯಾವುದಕ್ಕೂ ಒಳ್ಳೆಯದಾಗುತ್ತೆ. ವೆಯ್ಟ್ ಲಾಸ್ ಮಾಡೋರು ಸಂಜೆ ಹೊತ್ತು ಬರೀ ಇದನ್ನೇ ಗ್ರೀನ್ ಪೀಸ್ ಮಸಾಲವನ್ನೇ ತಿನ್ಬೋದು. ಚಪಾತಿ ಬೇಕು ಅಂತೆಲ್ಲ, ಹೊಟ್ಟೆ ಫುಲ್ ಆಗುತ್ತೆ. ಹೊಸದಾಗಿ ನೋಡುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.